ಚಳಿ ಗುರು, ರೈಡಿಂಗ್ ಜಾಕೆಟ್ ಆದ್ರೂ ಹಾಕೊಬೇಕಿತ್ತು. ಜೋಶಲ್ಲಿ ಹಂಗೆ ಹೊಡ್ಕೊಂಡ್ ಬಂದ್ಬಿಟ್ಟೆ, ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಸಂಡೆ ನಮ್ಮಮ್ಮ ಮಕ್ಕಗಿತಾರೆ ಅಂತ ಅಂದ್ಬಿಟ್ಟು. ಆ ಹಲೋ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಕಣ್ಬ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲ್ ಆಗಿ. ಸೊ ನಾನು ಇದೇ ಥರ ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದೆ, ಅವಾಗ ನೋಡಿದೆ. ಸೊ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಇದೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಡ್ಯಾಮ್ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ, ಯಾವ್ದು ಗುರು ಮುಂದೆ? ಆ್ಯಂಬುಲೆನ್ಸಾ? ಓಹೋ ಹೋ ಹೋ, ಟ್ರಕ್ ಡ್ರೈವರು ಅಣ್ಣ ಫುಲ್ ಜಿಗಿ ಜಿಗಿ ಅನ್ಕೊಂಡೋಯ್ತವನಿ. ಹಂಗೋ ಹಿಂಗೋ ಮಾರ್ನಿಂಗ್ ಬೆಳಿಗ್ಗೆ ಎದ್ರೆ ತಲೆನೋವು, ಹೊಟ್ಟೆ ಬೇರೆ ಭಯಂಕರ ಹಸಿತೈತೆ. ಇನ್ನು ಫ್ರೆಂಡ್ಸ್ ಯಾರು ಬಂದಿಲ್ಲ, ಫ್ರೆಂಡ್ಸ್ ಎಲ್ಲ ಕೆಂಗೇರಿ ಹತ್ರ ಮೀಟಪ್ ಆಗೋಣ ಅಂತ ಅಂದ್ಬಿಟ್ಟು ಪಾಯಿಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಬೇಕು ಅವ್ರು ಎಷ್ಟು ಗಂಟೆಗೆ ಬರ್ತಾರೋ, ಇನ್ನು ಟಿಫನ್ ಎಷ್ಟು ಗಂಟೆಗೆ ಆಗುತ್ತೋ, ಇದೇ ತಲೆನೋವು. ಬೆಳಗ್ಗೆ ಬೆಳಿಗ್ಗೆ ಬೇಗ ಎದ್ಬಿಟ್ರೆ ಹೊಟ್ಟೆ ಎಲ್ಲ ಕವ 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 ಅಂತ ಇರ್ತವೆ. ಸೊ ನೋಡ್ಬೇಕಷ್ಟೆ ಹೋಗ್ತಾ. ಓ ಮಾರ್ನಿಂಗ್ ರೈಡರ್ಸ್ ಎಲ್ಲ ಹೇಳಿದ್ರು. ನಾನು ನಮ್ಮ ಗ್ರೂಪ್ ಅನ್ಕೊಂಡೆ, ಇಲ್ಲ ಅದು ಬೇರೆಯವ್ರವರು. ಎಲ್ಲವ್ರ ಗುರು ನಮ್ಮ ಬಾಯ್ಸು ಪಾಕ ಅದ ಟೀ ಅಂಗಡಿ ಹತ್ರ ಹಾಕೊಂಡು ದಮ್ ಹೊಡಿತಿರ್ತಾರೆ. ಇಲ್ಲ ಅಂತಂದ್ರೆ ಮುಂದೆ ಸಿಗ್ತಾರೆ, ನೋಡ್ಬೇಕಷ್ಟೆ. ಇಲ್ಲ ಇವನ ನಮ್ಮ ಹುಡುಗಂದು ಎಕ್ಸ್ಪಲ್ಸೆ, ಬಟ್ ಅವನು ಅನ್ಕೊಂಡೆ, ಅವನಲ್ಲ. ಫೈನಲ್ ಆಗಿ ಹುಡುಗರೆಲ್ಲ ಸಿಕ್ಕಿದ್ರು. ಒಂದು ಆರಾಮಾಗಿ ಮಾತಾಡ್ಕೊಂಡು ಟೀಗಿ ಹಾಕೊಂಡು ಹೋಗ್ಬಿಡೋಣ ಇವಾಗ ಅಂತ ಅನ್ಕೊಂಡಿದ್ವಿ. ಸೈಡ್ಗೆ ಹಾಕೊಂಡ್ಬಿಡ್ಬೇಕಿತ್ತು. ಓಕೆ, ಇವನು ಗಾಡಿ ತೆಗಿತೀನಿ ಅಂತಂದ್ರೆ ಸುಮ್ಮನೆ ಅಳ್ದಾಡ್ಬೇಕು ಮತ್ತೆ. ಏಯ್ ಯೂಟ್ಲೆ ಆಯ್ತಿರ್ಲಿಲ್ಲ ಯಪ್ಪ. ಇಲ್ಲಿ ರೆಕಾರ್ಡ್ ಆಗ್ತಾಯಿತ್ತು, ಬಟ್ ಅದ್ರ ಕ್ಲಾರಿಟಿನೇ ಗೊತ್ತಾಯ್ತಿರ್ಲಿಲ್ಲ. ವಿಡಿಯೋ ಸೆಟಪ್ ಮಾಡ್ಕೊಂತ ಅವನು ಹುಡುಗ. ರೆಕಾರ್ಡ್ ಆಗ್ತಾ ಇತ್ತು, ಬಟ್ ನೋಡ್ಕೊಬೇಕಷ್ಟೇ. ಪ್ರಾಪರಾಗಿ ರೆಕಾರ್ಡೇ ಆಗ್ತಾ ಇರಲಿಲ್ಲ. ಆಗ್ಲಿಂದ ಬರ್ಬೇಕಾದ್ರೆ ಗ್ಲಿಚ್ ಹೊಡಿತಾ ಇತ್ತು. ಸೊ ಮೇ ಬಿ ನಾನು ಚಾರ್ಜ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಚಾರ್ಜ್ ಪ್ರಾಪರಾಗಿ ಆಗಿಲ್ಲ. ಆಯಿತು ಎಲ್ಲ ಟೀಗಿ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪಾಸ್ ಆಗಿಬಿಡೋಣ ನಿಧಾನಕ್ಕೆ ಅಂತ ಅಂದ್ಕೊಂಡು ಹೊರಟು. ಹಿಂಗೋ ಎಲ್ಲರೂ ಗ್ಯಾದರ್ ಆಯಿತು, ಮೀಟಪ್ ಆಯಿತು. ಆದರೂ ಬೆಳಗ್ಗೆ ಎತ್ಕೊಂಡು ಈ ಗಾಡಿ 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 ಯಾರೋ ಪುಣ್ಯಾತ್ಮ ಕಡಕ್ಕಾಗಿ ಹಾಕ್ಬಿಟ್ಟವನು ಮುಂದೆನೆ. ಓಕೆ, ಲೆಟ್ಸ್ ಬ್ಯಾಕ್ ಆನ್ ಟ್ರ್ಯಾಕ್. ನಾವು ಇವಾಗ ನೆಟ್ಟಾಗಿನ ರೋಡು. ಯಾರು ಗುರು ಬೆಳಗ್ಗೆನೆ ಬೆಂಕಿ ಇಟ್ಬಿಟ್ಟವ್ರೆ. ಅಲ್ಲಿ ನೋಡಲ್ಲಿ ಹೊಗೆ ಬತ್ತೈತೆ. ಅವನು ಬಾ ಮಚ್ಚ ಬಾ ಬ್ರೋ. ವಿಡಿಯೋ ರೆಕಾರ್ಡ್ ಆಗ್ತೈತೆ. ಏನಂದ್ರೆ ಕ್ಯಾಮ್ರಾ ಸ್ವಲ್ಪ ಗ್ಲಿಚ್ ಆಗ್ತೈತೆ. ಆನ್ ದ ಬೇ ರೆಕಾರ್ಡ್ ಆಗ್ತಾ ಇರುತ್ತೆ, ಹಂಗೆ ಸ್ಟಕ್ ಆಗಿಬಿಡುತ್ತೆ. ನಮ್ಮನ ಅಲ್ಲ, ಅರೆ ಬೇರೆ ಟ್ರಸ್ಟ್. ವಿಡಿಯೋ ಹುಡುಕ್ತಾನೆ ಬಂದ. ಎಷ್ಟು ಗಂಟೆಗೆ ಹೊರಟ? ಬೇಗ ಹೊರಡ ಕೇಳಿರ್ಲಿಲ್ವಾ ನಾನು ನಿನಗೆ? ಎಷ್ಟಾದ್ ಮಾಡ್ತೀರಪ್ಪ? ಮನೆಯಿಂದ ಹೊರಟಿದ್ದು ಎಷ್ಟು ಗಂಟೆಗೆ? ಮತ್ತಿಷ್ಟು ಲೇಟ್ ಆಯ್ತಾ? ನೋಡ್ಕೊಂಬರತ್ತಾನೆ ಆರಾಮಾಗಿ. ಟೋಲ್ ರೂಟ್ ಮೇಲೆ ಬಂದ್ರಾ? ಯಾರು ಇವನಾ? ಓಕೆ, ಹಂಗೆ
ಕೆ ಬ್ಯಾಕ್ ಫ್ರೆಂಡ್ ಹತ್ರ ಕೊಟ್ಟು ಮತ್ತೆ ನಾನು ಕ್ಯಾಮ್ರಾ ಫುಲ್ ಚಾರ್ಜ್ ಮಾಡಿಕೊಂಡು, ಯಾಕಂದರೆ ಇನ್ನೊಂದು ಬ್ಯಾಟ್ರಿ ಇತ್ತು. ಸೊ ಹಿಂಗೆ ಅದು ಇಶ್ಯೂ ಬರ್ತಾ ಇದೆ, ಸಡನ್ನಾಗಿ ರನ್ನಿಂಗಲ್ಲಿ ಇರುತ್ತೆ, ಬೈ ಡಿಫಾಲ್ಟ್ ಅದೇ ಆಫ್ ಆಗಿಬಿಡುತ್ತೆ, ಬೈ ಡಿಫಾಲ್ಟ್ ಅದೇ ಇದಾಗಿ ಸ್ಟಕ್ ಆಗ್ತಾ ಇರುತ್ತೆ ರನ್ನಿಂಗಲ್ಲಿ. ಸೊ ಇದೊಂದು ಇಶ್ಯೂ ಬರ್ತಾ ಇದೆ, ಕ್ಯಾಮ್ರಾ ಚೇಂಜ್ ಮಾಡಬೇಕು, ನೋಡೋಣ. ಓಕೆ, ಲಾಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಟೈಮ್. ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ, ಎಲ್ಲ ಬ್ರೇಕ್ಫಾಸ್ಟ್ಗೆ ನಾವು ಆರಾಮಾಗಿ ನಿಲ್ಸಿದ್ದೀವಿ. ನಮ್ಮ ಹುಡುಗ ಒಬ್ಬ ಏನು ಮಾಡೋ ಚಚ್ಕೊಂಡು ಹೋಗ್ಬಿಟ್ಟು ಅವ್ನ ಗಾಡಿನ. ಸೊ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದ ಅಷ್ಟೇ, ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು. ಅವನು ಕಾಲ್ ಮಾಡಿದ್ರೆ ಕಾಲೇ ತೆಗಿತಾ ಇರಲಿಲ್ಲ. ಆಮೇಲೆ ಪುಣ್ಯಾತ್ಮ ತೆಗ್ದ. ಸೊ ಅವ್ನಿಗೆ ಮತ್ತೆ ಬರೋಕೆ ಹೇಳ್ಬಿಟ್ಟು ಎಲ್ಲರೂ ಇಲ್ಲೇ ಬಿಡ್ದು ಬ್ರೇಕ್ಫಾಸ್ಟ್ ಮುಗೀತು. ಇಲ್ಲೇ ಇದು ಪ್ಲೇಸ್ ಚೆನ್ನಾಗಿದೆ, ಆರಾಮಾಗಿ ಪೀಸ್ಫುಲ್ಲಾಗಿರುತ್ತೆ. ಎಷ್ಟೊತ್ತು ಬೇಕು ಅಷ್ಟೊತ್ತು ಕುತ್ಕೊಬೋದು ಆರಾಮಾಗಿ. ಓನರು ಫ್ರೆಂಡ್ಲಿ. ಇಲ್ಲೇ ನಿಂತ ನೋಡಿ, ಇವನೇ ಆಗಲೇ ಹೊಡೆದವನು ಎಕ್ಸ್ಪಲ್ಸು. ಹೆಲ್ಮೆಟಲ್ಲಿ ಇಟ್ಕೊಂಡು ಮಾತಾಡೋಕೆ ಭಯಂಕರ ಹಿಂಸೆ ಆಗುತ್ತೆ. ಮತ್ತು ಮೂಗ್ ಬೇರೆ ಬ್ಲಾಕ್ ಆಗ್ಬಿಟ್ಟೈತೆ, ಲೈಟಾಗಿ ಕೋಲ್ಡ್ ಆಗ್ಬಿಟ್ಟೈತೆ, ನೋಡ್ಕೋಬೇಕು ಅಷ್ಟೆ. ಸರಿ, ಇವಾಗಿಂದ ಸೀದಾ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಸೊ ಡೈರೆಕ್ಟ್ ಇನ್ನೇನಿದ್ರು ಹೊಡೆದ್ರೆ ಡೈರೆಕ್ಟ್ ಕಣ್ಬಾ. ಬಟ್ ನೋಡ್ಬೇಕಷ್ಟೆ. ಬಟ್ ಆ್ಯಕ್ಚುಲಾಗಿ ನಾವು ಅಂದ್ಕೊಂಡಿದ್ದು ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಬಟ್ ಇಲ್ಲಿ ಹೈವೇ ಕ್ರಾಸ್ ಮಾಡೋದೇ ಒಂದು 9 ಗಂಟೆ ಹತ್ತತ್ರ ಆಗೋಗೈತೆ. ರೋಡ್ಗಳೇನೋ ಚೆನ್ನಾಗೈತೆ, ಬಟ್ ಏನು ಅಂತಂದ್ರೆ ಒಂದು ಮಣ ಹಂಸು. ನಮ್ಮನ್ನೂ ಆರಾಮಾಗಿ ಆ ಮೇನ್ ರೋಡ್ ತಗೊಳಕ್ ಬಿಟ್ಟಿದ್ರೆ ಹಾಫ್ ಆನ್ ಅವರ್ 1 ಅವರ್ಗೆಲ್ಲ ಆರಾಮಾಗಿ ರಾಮನಗರ ರೀಚ್ ಆಗಿಬಿಡ್ಬೋದಿತ್ತು. ಇಲ್ಲೇನಾಗೈತೆ ಅಂದ್ರೆ 1000 ಹಂಸ್ಗಳಿರುತ್ತೆ, ಎಷ್ಟು ಬೇಕೋ ಅಷ್ಟು ಬೇಗ ಹೋಗೋಕ್ಕಾಗಲ್ಲ, ಏನಿಲ್ಲ. ಒಂಥರ ತಣ್ಣಗೈತೆ, ಬಿಸಿಲು ಹೆವಿ. ಬಟ್ ಆದರೂ ರೈಡ್ ಮಾಡ್ತಾ ಇದ್ರೆ ಏನೋ ಒಂಥರ ಖುಷಿ. ಎಲ್ಲ ಯಾರು ನಮ್ಮವ್ರು ಕಾಣ್ತಾನೆ ಇಲ್ಲ, ಹಿಂದೆನೂ ಬತ್ತಲ್ಲ ಗುರು, ಮುಂದಕ್ಕಿಂತ ಅಂಟ್ಗೆಟ್ಟೋಗ್ಬಿಟ್ರ. ಓಕೆ, ಫೈನಲಿ ರೀಚ್ಡ್. ಅವ್ರು ಮುಂದೆ ಹೋಗ್ಬಿಟ್ಟವ್ರೆ, ಗೊತ್ತೇ ಆಗಿಲ್ಲ ನನಗೆ. ಸೊ ಇಲ್ಲಿ ನಿಮಗೆ ರೋಡಲ್ಲಿ ಬರ್ತಾ ಇದ್ದಂಗೆನೆ ರೈಟ್ ಸೈಡ್ಗೇನೆ ಇದೆ, ನಿಮ್ಗೆ ಅದೇ ಲೇಕ್ ಕಾಣಿಸ್ತಾ ಇರ್ಬೋದು, ಅದೇ ಆ್ಯಕ್ಚುಲಾಗಿ ಡ್ಯಾಮ್ ಅದು. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ಯಾನರ್ ಹಾಕೋರೆ. ನಾನು ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ, ಬ್ಯಾನರ್ ನೋಡ್ಬಿಟ್ಟು ನಿಲ್ಲಿಸ್ದೆ. ಇಲ್ಲಿ ನಿಲ್ಸಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಸ್ಪೋರ್ಟ್ಸ್ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ನಿಮಗೆ ಇದು ಕಯಾಕಿ ಸಿಗುತ್ತೆ, ಬಿಗ್ ಬೋಟ್ ಇದೆ, ಅದಾದಮೇಲೆ ಇದು ಜೀಪ್ ಬೋಟ್ ಇದೆ, ಬಲೂನ್ಸು ಇದೆಲ್ಲ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಬಟ್ ಆಕ್ಟಿವಿಟಿ ವೈಸು ಕಣ್ಣುವ ಕಾವೇರಿ ಅಸೋಸಿಯೇಷನ್ ಏನೋ ಹಾಕ್ಕೊಂಡವ್ರಪ್ಪ. ನಾನು ಆಫ್ ರೋಡಿಂಗ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಅವ್ರಿಗೆಲ್ಲ ಬೈಕಿಗೆ ಅಪ್ರೋಚ್ ಮಾಡಿದೆ. ಇಲ್ಲಾಂದರೆ ಕಾರಲ್ಲಿ ಬರೋಣ ಅಂತಿದ್ರು ಅವರೆಲ್ಲ. ನಾನು ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ ಅದು ಇದು ಅಂದ್ಕೊಂಡೆ. ಆಫ್ ರೋಡೆಲ್ಲ ಏನಿಲ್ಲ, ಬೆಳವಣಿಗೆ ಬೇಗ ಅದು ನಿಜಗರು. ಫೈನಲಿ ರೀಚ್ಡ್. ಅಂಡ್ ನಂದು ಇದು ಮ್ಯೂಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಆಡಿಯೋ ಕವರೇಜ್ ತಗೋತಾ ಇಲ್ಲ. ಶಿಟ್, ರೆಕಾರ್ಡ್ ಆಗ್ತಾ ಇದೆ. ಓ ವಾಕ್, ಸಕಾಲಾಗೈತಲ್ಲ ವ್ಯೂಸು. ರೆಕಾರ್ಡ್ ಆಗ್ತೈತಾ ಇಲ್ವೋ ಗೊತ್ತಿಲ್ಲ. ಆಯ್ತಾಯ್ತಾ.
ಕ್ಯಾಮ್ರಾದಲ್ಲಿ ಚಾರ್ಜ್ ಬೇರೆ ಇಲ್ಲ, ಹಂಗಾಗಿ. ಓ ಶಿಟ್, ಕ್ಲೀನಾಗಿದೆ. ಓಕೆ, ನೋಡ್ತಾ ಇರ್ಬೋದು ಮುಂದೆ ವಾಟರ್. ಓ, ಆ ಕಡೆಯಿಂದನೇ ನೀರು ಬರೋದು ಅನ್ಸುತ್ತೆ. ಏ, ಕಯಾಕಿ ಎಲ್ಲ ಇದೆ ಅಂತಂದ್ರು, ಇಲ್ಲಿ ನೋಡಿದ್ರೆ ಏನು ಇಲ್ವೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಳಕ್ ಹೋದ್ರೆ ಜಸ್ಟ್ ನೀರಿದೆ ಅಷ್ಟೇ, ಅಷ್ಟು ಜನ ಇಲ್ಲ. ಅಂದ್ರೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕು ವೀಕೆಂಡ್ನ ಅಂತಂದ್ರೆ ಬೆಸ್ಟ್ ಪ್ಲೇಸ್ ಇದು. ಸೊ ಪೀಸ್ ಆಗಿದೆ, ಅಷ್ಟೊಂದು ಏನು ಗಿಜಿ 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 ಅನ್ನೋ ಥರ ಎಲ್ಲ ಏನು ಇಲ್ಲ. ಬಟ್ ಆದರೆ ನಾವು ಬೋರ್ಡ್ ಸ್ವಲ್ಪ ಬೇಗ ಬಿಟ್ಬಿಟ್ಟಿದ್ದೀವಿ ಅನ್ಸುತ್ತೆ. 10 ಗಂಟೆಗೆ ಓಪನ್ ಅಂತ ಹೇಳೋರೆ. ಅದನ್ನು ಬಿಟ್ಟರೆ ಯಾರು ಇಲ್ಲ ಅಷ್ಟಾಗಿ, ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಒಂದು 3 ಮತ್ತೊಂದು ಅಂತ ಜನ ಅವರ ಅಷ್ಟೇ, ಯಾರ ಇಲ್ಲೊಬ್ಬ ಕೂತವನೆ. ಅದನ್ನು ಬಿಟ್ಟರೆ ನಾವುಗಳು ಒಂದು 3 ಬೈಕ್ ಐತೆ, ಅದನ್ನು ಬಿಟ್ಟರೆ ನಾವು 3 ಜನ. ನೋಡಿ ಆರಾಮಾಗಿ ನೀವೇನಾದರೂ ವೀಕೆಂಡ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಹೋಗಿದ್ದು ಬರ್ಬೋದು, ಪೀಸ್ ಆಗಿರುತ್ತೆ ಜಾಗ. ನೋಡ ಅಂತೇಳಿ ನಮ್ಮ ವಾಯ್ಸ್ ಎಲ್ಲ ಏನು ಹೇಳ್ತಾರೆ ಅಂತ. ಓ, ಜೋಶ್ ನಡ್ಕೊಂಡು ಹೋಯ್ತಾ ಇದ್ದೀವಿ. ಒಂದು ಸ್ವಲ್ಪ ಇನ್ನೂ ಏನೂ ಓಪನ್ ಆಗಿಲ್ಲ, ನೋಡೋಣ ಸುತ್ತಮುತ್ತ ಏನಾದರೂ ಪ್ಲೇಸ್ ಇತ್ತು ಅಂತಂದರೆ ಲೈಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಹೋಯ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಡ್ಯಾಮ್ ಮೇಲೆ ಏನೋ ಜಾಗ ಬಿಡ್ತಾರಾ ಅಂತ, ಅಲ್ಲಿ ಆ ಕಡೆಯಿಂದ ಬರೋಕ್ಕೆ ಜಾಗ ಈಗ ಇತ್ತು ಅಂದರೆ ಬೈಕ್ನ ಡ್ಯಾಮ್ ಮೇಲೆ ಓಡಿಸ್ಬೋದು. ನೋಡ್ಬೇಕಷ್ಟೇ, ಆ ಕಡೆಗೆ ಹೋಗಕ್ಕೆ ದಾರಿ ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ. ಇತ್ತು ಅಂದರೆ ಮಜಾ ಇರುತ್ತೆ. ಆಯ್ತಾ, ಶಿಟ್ 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 ಲಾಕ್ ಆಗಿದೆ ಅನಿಸುತ್ತೆ. ಈ ಲೆವೆಲ್ ಗೇಟ್ ಹಾಕ್ಬಿಟ್ಟವ್ರಿ, ಹಂಗಂದ್ರೆ ಲಾಕೆ ಜಾಗ ಇರುತ್ತಾ? ಇಲ್ಲ, ಗೇಟ್ ಇದೆ ನೋಡಲ್ಲಿ, ಜಾಗ ಚೆನ್ನಾಗೈತೆ, ಆರಾಮ ಒಳಗಡೆಯಿಂದ ಹೊಡ್ಕೊಂಡೋಗಿ. ಏನು ಮಾಡೋದು, ಬೇರೆ ಯಾವ್ದಾದ್ರು ರೂಟ್, ಅಟ್ಲೀಸ್ಟ್ ಪಕ್ಕನಾದರೂ ಜಾಗ ಸಿಕ್ಕಿದ್ರೆ ಮಜಾ ಇರ್ತಿತ್ತು. ಇವರೆಲ್ಲ ಯಾವ ಕಡೆ ಹೋಯ್ತಾರೆ? ಇದೇ ಗಂಡು ಮಕ್ಳ ಜೊತೆ ಬಂದರೆ ಇಲ್ದೇ ಇರೋ ರೋಡ್ಗಳನ್ನು ಎಕ್ಸ್ಪ್ಲೋರ್ ಮಾಡೋರು ನಮ್ಮ ಅಭ್ಯಾಸಗಳು. ಸುಮ್ಮನೆ ಹಂಗೆ ಊರೊಂದು ಸ್ವಲ್ಪ ನೋಡ್ಕೊಂಬರೋಣ ಅಂತ ಹೋಯ್ತಾ ಇದ್ದೀವಿ. ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯ್ತಾ? ಗೊತ್ತಾಗ್ತಾನೆ ಇಲ್ಲ ರೆಕಾರ್ಡ್ ಆಗ್ತಾಯಿತ್ತೋ ರೆಕಾರ್ಡ್ ಆಗ್ತಾ ಇಲ್ವಾ ಅಂತ. ಮಾತ್ರ ರೋಡ್ ಮಾತ್ರ ಕ್ಲೀನಾಗಿ ಐತೆ, ನಿಮ್ಗೆ ಎಲ್ಲೂ ಏನು ಇಶ್ಯೂಸ್ ಅಂತ ಏನೂ ಇಲ್ಲ. ಬಟ್ ವೈಸ್ ಪೀಸ್ಫುಲ್ ಆಗೈತೆ, ಆರಾಮಾಗಿ. ನೀರು ಅಷ್ಟೊಂದಿಲ್ಲ, ಯಾಕಂದರೆ ಸಮ್ಮರ್ ಅಲ್ವಾ, ಹಂಗಾಗಿ. ಸೇತುವೆ ಮೇ ಬಿ ಕೆಳಗಡೆ ನೀರು ಇರಬೇಕು. ಯಾವುದು ಗುರು ಇದು? ಏನು ಗುರು ಸೇತುವೆ ಮಾಡಿರೋದು ಇಲ್ಲಿ? ಒಂದೇ ಒಂದು ಹನಿ ನೀರಿಲ್ಲ ಕೆಳಗಡೆ. ನಾನೇನೋ ನೀರಿಗೀರೇನೋ ಐತೆ ಅಂತ ಅನ್ಕೊಂಡಿದ್ದೆ. ಅದು ಇದು ಡ್ಯಾಮ್ ಹತ್ರಕ್ಕೆ ಹೋಗಕ್ಕ? ನೋಡ ಅಂತಡಿ. ಟುನಿ ಟಬಾಕ್ ಒಯ್ ಹೀರೋ, ಹಿಂಗೆ ಹೋಗ್ಬಿಟ್ಟು ಬರ್ತೀನಿ. ಯಾವ್ದು ಗುರು ಗಲ್ಲಿ ರೋಡಿದು? ಯಾವನೋ ಡುಮ್ ಹಂಚ್ಬಿಟ್ರೆ. ಐ ಶೇಟ್, ಗೇಟ್ ಇತ್ತು, ತೆಗ್ದಿದ್ರೆ ಆರಾಮಾಗಿ ಹೋಗ್ಬೋದಿತ್ತು ನಾವುನುವೆ.
ರೋಡ್ ಇಲ್ಲ ಅನ್ಕೊಂತೀನಿ. ಹತ್ಬೋದಾ? ಉಯ್ಸ. ಲೈಟಾಗಿ ಪರವಾಗಿಲ್ಲ, ಚೆನ್ನಾಗೈತೆ. ಅಲ್ಲಿಗೆ ಅಟ್ಯಾಚ್ ಆಗುತ್ತೆ ಇದು ರೋಡು. ಚೆನ್ನಾಗೈತಲ್ಲ ಒಂಥರ ಪೀಸ್ಫುಲ್ ಆಗೈತೆ. ಎಲ್ಲ ನಮ್ಮವ್ರು ಯಾರು ಕಾಣ್ತಾನೆ ಇಲ್ಲ. ಇಲ್ಲ ಅವರೆಲ್ಲ. ಎಲ್ಲ ಇನ್ನೊಬ್ಬ ಬರಬೇಕಿತ್ತು, ಬರಲೇ ಇಲ್ಲ. ಮೂವಿಂಗ್ ಅಲ್ಲೆಲ್ಲ ಆಯ್ತಾ? ಅವನೇನಾ? ಅಲ್ಲಿ ಮಾವಿನಕಾಯಿ ಕಳ್ಳ, ಮಾವಿನಕಾಯಿ ಕಳ್ಳ. ಅವು ಬಂತು. ಅಯ್ಯೋ ಅಯ್ಯೋ ಛೆ. ಏನದು? ಓ, ಬಾವಲಿ ಬ್ಯಾಟ್. ಉಯ್, ಎಷ್ಟೊಂದು ಐತಲ್ಲ, ಸಕ್ಕತ್ತಾಗೈತೆ. ಫುಲ್ ಮರ ಫುಲ್ ತುಂಬ್ಕೊಂಡ್ಬಿಟ್ಟೈತೆ. ಅಲ್ಲಿ ಮಾವಿನಕಾಯಿ ಕಳ್ಳ. ಬೇಜಾನ್ ಬಿಟ್ಟೈತೆ ಗುರು ಮಾವಿನಕಾಯಿ. ಒಂದು ಶಿಟ್, ಜಸ್ಟ್ ಮಿಸ್ಸು. ಹೊಡಿಯೋಣ ಅಂತ ಹೊಡೆದಿದ್ದು. ಇವಾಗ ಸರ್ ಬಿತ್ತು. ಅಷ್ಟೇ ಸ್ಟಾರ್ಟ್. ಇವಾಗ ಎಲ್ಲರೂ ಮಾವಿನಕಾಯಿ ಹೊಡಿಯಕ್ಕೆ ಶುರು ಮಾಡ್ತಾರೆ ನೋಡಿ. ಅಷ್ಟೇ, ಬಾಚ್ಕೋ, ಬಾರ್ಸು. ಶೇಟ್ ತಗೋ. ಅಯ್ಯೋ, ಎಲ್ಲ ಕಲ್ಲು ಹುಡ್ಕತ್ರಲ್ಲ ಆಗೋಯ್ತಲ್ಲ. ಬಿತ್ತು. ಎಸ್. ಏನಿಲ್ಲ ಅಂತಂದ್ರೆ ಒಂದು 4-5 ಮಾವಿನಕಾಯಿ ಹೊಡೆದಿದ್ದೀನಿ. ಹೋಗಿ ಎತ್ಕೊಂಬರಬೇಕು. ಹೋಯ್ತವ್ರೆ ಬಾಚ್ಕೊಬರಕ್ಕೆ ಹೋಯ್ತವ್ರೆ. ಫುಲ್ ಇವಾಗ ಬ್ಯಾಗ್ ತುಂಬ್ಕೊಂಡು ಮಾವಿನಕಾಯಿನ ಹೊಂಟದೆ ಅಷ್ಟೇ. 2 3 ವಿಕೆಟ್ ಕೀಪರ್ ಆಗೋದು ನಾನೇನು? ಮೇನ್ ನೋಡೋರು ಮಾವಿನಕಾಯಿ ಕೇಳ್ತಾ ಇದ್ದೆ ನೋಡಿದ್ರೆ. ಐಸ ಬ್ಯಾಗಲ್ಲಿ ತುಂಬ್ಕೊಂಬರಕ್ಕೆ ಹೊಂಟೋದ್ರೆ ಹೆಂಗೆ? ಮಾವಿನಕಾಯಿ ಕಳ್ಳತನವಾಗ್ತಿದೆ. ಆ್ಯಕ್ಚುಲ್ ಆಗಿ ಪಬ್ಲಿಕ್ ಇದಿರುತ್ತೆ, ಯಾರು ಏನು ಕೇಳಲ್ಲ ಅಂತ ಅನ್ಕೊಂಡಿದ್ವಿ. ನೋಡ್ಬೇಕಷ್ಟೇ. ಆ ಕಡೆ ಎಲ್ಲ ಜಾಸ್ತಿ ಬಿದ್ದಿತ್ತು. ಹೊಡೆದಿದ್ದು ಆ ಕಡೆನೆಲ್ಲ. ಓಕೆ,
ಮಾವಿನಕಾಯಿ ತುಂಬಿಸ್ಕೊಂಡು ಆರಾಮಾಗಿ ಗಾಡಿ ಡಿಕ್ಕಿನಲ್ಲಿ ತುಂಬಿಸ್ಕೊಂಡಿದ್ದಾಯ್ತು. ಇಲ್ಲಿ ಇನ್ನೊಂದು ಯಾವುದೋ ತೋಟ ಐತೆ, ತೆಂಗಿನ ತೋಟ. ತೆಂಗಿನ ತೋಟ ಒಳಗಡೆ ನುಗ್ಗೋಣ ಅಂತ ಹೊಂಟಿದ್ದೀವಿ. ಯಾಕಂದರೆ ಸ್ವಲ್ಪ ಆಫ್ ರೋಡಿಂಗ್ ಆಟ. ಯಾವುದು ಆ ಕಾಯಿ ಹೊಡೆದಿಲ್ಲ ಅನ್ಸುತ್ತೆ. ಹೊಡೆದೈತಾ? ಇಲ್ಲ ಅಂದಿದ್ರೆ ನೋಡು ಮಚ. ಸರ್ ಯಾರ್ದೋ ತೋಟ, ಎಲ್ಲ ಮುಂಚೆ ಜಾತ್ರೆ ಅನ್ನೋ ಥರ ನಾವು ಆರಾಮಾಗಿ ತೋಟ ಗೀಟ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಪೀಸ್ಫುಲ್ ಆಗಿದೆ, ಆರಾಮಾಗಿ, ಮೈಂಡಲ್ಲಿ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಓಡಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಚೆನ್ನಾಗೈತೆ ಬ್ರೋ. ಎಂಜಾಯ್ ಮಾಡಬೇಕು ಅಂತಂದ್ರೆ ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿ ಪೀಸ್ಫುಲ್ಲಾಗಿ, ಯಾರು ಇರಲ್ಲ, ಏನಿಲ್ಲ, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನೂ ಇಲ್ಲ. ಯಾರು ನಿಮ್ಮನ್ನು ಏನಕ್ಕೆ ಇಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಯಾರು ಏನು ಕೇಳಲ್ಲ. ಪಕ್ಕದಲ್ಲಿ ನೀರು, ಅದೇ ಒಂಥರ ಏರಿ ಎಲ್ಲ ಕಟ್ಟಿರ್ತಾರಲ್ಲ, ಕೆರೆ ಪಕ್ಕದಲ್ಲಿ ಏರಿ. ಸೊ ಆ ಥರ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಐಸ್ ಮಿಸ್ ಆಗಿರೋ ನೀರಿಗೆ ಹೋಗ್ಬೇಕಿತ್ತು. ಪೀಸ್ಫುಲ್ಲಾಗಿ ಐತೆ ನೋಡು. ಈ ಕಡೆ ತೋಟ ಐತೆ, ಆ ಕಡೆ ಕೆರೆ ಐತೆ. ಆರಾಮ ಒಂಥರ ರೈಡ್ ಚೆನ್ನಾಗೈತಿದು. ನಾವು ಸುಮ್ಮನೆ ಯಾವುದೋ ಬೆಂಗಳೂರಲ್ಲಿ ಈ ಕಾರ್ಪೊರೇಷನ್, ಇದು ಈ ಕಾಡು ಅನ್ನೋ ಥರ, ಕಾಡು ಮೇಡು ಹೊಲ ಗದ್ದೆ ಭೂಮಿ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಕಂಪನಿ 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 ಅನ್ನಂಗೆ ಆಗೋಗೈತೆ. ರಿಲ್ಯಾಕ್ಸೇಷನ್ ಟೈಮ್. ಎಷ್ಟು ಮ್ಯಾಂಗೋ ಕಿತ್ತಿದ್ವೋ, ಮಾವಿನಕಾಯಿ ಕಿತ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಹೇಳ್ಬೇಕು ಅಂತಂದರೆ. ಬೇಜಾನ್ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ತೈಲಿ ಐತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ರೆಡ್ ಕಲರ್ ಕಾಣಿಸ್ತು ಅಂತ ನಾನೊಂದು ಬೇರೆ ಕಿತ್ತಿದ್ದೀನಿ. ಯಾರ್ಯಾರು ತೋಟಕ್ಕೆ ನುಗ್ಗಿದ್ದೀವೋ ನೆನಪು ಕೂಡ ಇಲ್ಲ. ನೋಡಿದ್ರೆ ಹಾಕೋಗಿರ್ತಾರೆ ಕ್ಯಾಕ್ರಿಸಿ. ಎಲ್ರಿಗೂ ಇಟ್ಕೊಳ್ಳೋದು ಇದನ್ನು ಕಿತ್ಕೊಂಡ್ಬಿಟ್ಟೆ. ಕವರ್ ಇಲ್ಲ, ಏನೂ ಇಲ್ಲ. ಬ್ಯಾಗ್ ಆದರೆ ಎತ್ಕೊಬರ್ಬೇಕಿತ್ತು. ಬ್ಯಾಗ್ ಎತ್ತಿದ್ರೆ ತುಂಬ್ಕೊಂಡು ಹೋಗ್ಬೋದಿತ್ತು. ಆರಾಮಾಗಿ ರೈಡು ಮುಗಿಸಿ ಬೆಂಗಳೂರಿನತ್ತ ಪಯಣ ನಮ್ಮದು. ಭಾರಿ ಚೆನ್ನಾಗಿತ್ತು ರೈಡು. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಓಡಾಡ್ಕೊಂಡು ಬಂದಂಗೆ ಆಯಿತು. ನಾವೇ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಾ? ಇಲ್ಲ, ಮುಂದೆ ಅದೋ ಹೋಟ್ಲಿದೆ ಅಂತೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದು. ಹೆಂಗಿತ್ತು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀನಿ. ಸೊ ಹೆಂಗಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಕ್ಚುಲಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.